ಭೇಟಿ ಮಾಡ್ತೀರಾ ಸರ್ ನೀವು? ಇಲ್ಲ, ಅವಶ್ಯಕತೆ ಬಿದ್ದಾಗ ಭೇಟಿ ಮಾಡೋಣಂತೆ. ಏನು ಅವರೇನು ನನ್ನ ಸಂಪೂರ್ಣ ಶತ್ರುನಾ? ನಡೀತಾ ಇರ್ತದೆ ರಾಜಕಾರಣದಲ್ಲಿ ಸಂಘರ್ಷಗಳು. ಮತ್ತು ಒಂದಾಗಿರ್ತಕ್ಕಂಥ ಎಷ್ಟು ಕಡೆ ಆಗಿಲ್ಲ. ರಾಮಾಂಜನೇಯಂದೇ ಯುದ್ಧ ಆಗಿದೆ ಈ ದೇಶದ ಇತಿಹಾಸದಲ್ಲಿ. ಅಂಥದ್ರಲ್ಲಿ ನಾವು ಉಲುಮಾನವರು, ನಮ್ಮಲ್ಲಿ ಘರ್ಷಣೆ ಆಗಿರ್ತದೆ, ಅದನ್ನು ಸೀರಿಯಸ್ ಆಗಿ ತಗೋಬೇಕಾಗಿದೆ. ಅವ್ರ ಮಗನನ್ನೇ ಗೆಲ್ಲಿಸ್ಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ನೆನ್ನೆ ಚರ್ಚೆ ಮಾಡಿದ್ದಾರಲ್ಲ, ಆ ಮಹಾನ್ ಭಾವರ ಕೊಡುಗೆ ಎಷ್ಟಿದೆ ಅನ್ನೋದು ಗೊತ್ತಿಲ್ವೇ? ಅದರಿಂದ ಆ ಚುನಾವಣೆಯ ಫಲಿತಾಂಶ ಅವ್ರು ಏನು ಹೇಳಿದ್ದಾರೆ, ಅವ್ರ ಮಗನನ್ನೇ ಗೆಲ್ಲಿಸ್ಕೊಳ್ಳಿಕ್ಕಾಗಿಲ್ಲ, ಕುಮಾರಸ್ವಾಮಿ ಅವರು ಚುನಾವಣೆಯಲ್ಲಿ ಸೋಲ್ತಾರೆ ಈ ಬಾರಿ ಅಂತಕ್ಕಂಥದ್ದೇನಿದೆ. ಬಹುಶಃ ಅವ್ರು ಮುಖ್ಯಮಂತ್ರಿ ಸ್ಥಾನದ ಅಧಿಕಾರ ನಡೆಸೋದು ಬಿಟ್ಟು ಜ್ಯೋತಿಷ್ಯ ಹೇಳೋದು ಯಾವಾಗಲಿಂದ ಪ್ರಾರಂಭ ಮಾಡಿದ್ದಾರೋ ಗೊತ್ತಿಲ್ಲ ನನಗೆ. ನೋಡೋಣ ಅವ್ರ ಜ್ಯೋತಿಷ್ಯ ಮುಂದಿನ ಫಲಿತಾಂಶ ಮಂಡ್ಯ ಜಿಲ್ಲೆ ಜನತೆ ಏನು ಕೊಡ್ತಾರೆ ಅಂತಕ್ಕಂಥದ್ದು ಕಾದು ನೋಡೋಣ. ಮೂಲ ಕಾಂಗ್ರೆಸ್ಸಿಗರ ಇವರು ವಲಸೆ ಕಾಂಗ್ರೆಸ್ಸಿಗರಲ್ವ? ಮೂಲ ಕಾಂಗ್ರೆಸ್ಸಿಗರನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ ಇಲ್ಲಿ ವಲಸಿಗ ಬಂದು ಈಗ ಅಲ್ಲೇ ಆವರಿಸ್ಕೊಂಡಿಲ್ವ ಇವರು? ಇಲ್ಲಿ ಮೂಲ ಪ್ರಶ್ನೆ ಇವತ್ತೇನು ಪ್ರಶ್ನೆ ಮಾಡ್ತಾರೆ ಪಾಪ, ಅವರು ಚಾಮುಂಡೇಶ್ವರಿ ಬಿಟ್ಟು ಅಲ್ಲೆಲ್ಲೋ ಬಾದಾಮಿಗೆ ಯಾಕೆ ಹೋದರು ಕಳೆದ ಚುನಾವಣೆಯಲ್ಲಿ? ಇಲ್ಲಿ ನಿಲ್ಲಬೇಕೋ ಬೇಡೋ ಅಂತೇಳಿ ಹಲವಾರು ಕ್ಷೇತ್ರಗಳ ಚರ್ಚೆಗಳು ನಡೀತಲ್ಲ ಕಳೆದ ಚುನಾವಣೆಯಲ್ಲಿ. ಅದು ಯಾಕೆ ಮಾಡ್ಕೊಂಡು ಹೊರಟಿದ್ರು? ನಾನು ಕನ್ನಡಿಗ. ನಿನ್ನೆ ದಿನದ ಎರಡೂ ಪಕ್ಷಗಳ ಮುಖಂಡರ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಚಾಮರಾಜನಗರ ಮತ್ತು ಮೈಸೂರು ಕೊಡಗಿನ ಲೋಕಸಭಾ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳ ಮುಖಂಡರುಗಳು ಮತ್ತು ಕೆಳ ಹಂತದ ಕಾರ್ಯಕರ್ತರನ್ನು ಒಳಗೊಂಡಂತೆ ಎಲ್ಲರನ್ನೂ ಇವತ್ತು ವಿಶ್ವಾಸಕ್ಕೆ ತೆಗೆದುಕೋಬೇಕು ಅಂತಕ್ಕಂಥದ್ದು ಮತ್ತು ಬೂತ್ ಮಟ್ಟದಿಂದ ಎಲ್ಲ ಭಾಗದಲ್ಲೂ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ ಎರಡೂ ಪಕ್ಷಗಳ ಕಾರ್ಯಕರ್ತರುಗಳನ್ನು ಅತ್ಯಂತ ಗೌರವಯುತವಾಗಿ ಅವರ ಒಂದು ಶ್ರಮವನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಹಲವಾರು ಚರ್ಚೆಗಳನ್ನು ಮುಕ್ತವಾಗಿ ಮಾಡಿದ್ದೇವೆ. ಇಲ್ಲಿ ಸಮನ್ವಯದ ಕೊರತೆ ಇಲ್ಲ. ಮೈಸೂರು ಜಿಲ್ಲೆಯಲ್ಲಿ JDS ಮತ್ತು ಜನತಾದಳ ಬಹುಶಃ 2014ರಿಂದಲೇ ಅನಧಿಕೃತವಾಗಿ ನಮ್ಮ ಕಾರ್ಯಕರ್ತರುಗಳು ಒಟ್ಟಾಗಿ ಕೆಲಸ ಮಾಡ್ಕೊಂಡಿದ್ದಾರೆ ಎರಡೂ ಪಕ್ಷಗಳು. ಈ ಬಾರಿ ಚುನಾವಣೆ ಪೂರ್ವದಲ್ಲೇ ಈ ಒಂದು ಮೈತ್ರಿ ಹೊಂದಾಣಿಕೆ ಮುಖಾಂತರ ಅಧಿಕೃತವಾಗಿ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. 14ರಿಂದ ಇಲ್ಲಿ ಏನೊಂದು ಅನ್ಯೋನ್ಯತೆ ಇಟ್ಕೊಂಡಿದ್ದಾರೆ, ಅದು ಈ ಬಾರಿ ಅಧಿಕೃತವಾಗಿ ಒಟ್ಟಾಗಿ ಮಾಡ್ತಕ್ಕಂಥ ಒಂದು ವಾತಾವರಣ ಇವತ್ತು ಸಮನ್ವಯದ ಕೊರತೆ ಇಲ್ಲದೆ ಆಗಿದೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಸರ್, ಮಂಡ್ಯ ವಿಚಾರದಲ್ಲಿ ಸಿದ್ದರಾಮಯ್ಯ ನಿನ್ನೆ ಪದೇ ಪದೇ ಹೇಳ್ತಾ ಇರುವಂಥದ್ದು ಕುಮಾರಸ್ವಾಮಿ ಅವರು ಸೋಲ್ತಾರೆ, ಮಗನನ್ನೇ ಗೆಲ್ಲಿಸ್ಕೊಳಕ್ಕಾಗದಿರೋ ಅದು ಹೆಂಗೆ ಗೆಲ್ತಾರೆ ಅನ್ನುವಂಥದ್ದು ಕಾನ್ಫಿಡೆನ್ಸ್ ಅಲ್ಲಿ ಇದ್ದಂಗಿದೆ. ಹಿಂದಿನ ಚುನಾವಣಾ ಫಲಿತಾಂಶದ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ. ಕಳೆದ ಬಾರಿ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿ ಜನತಾದಳದ ಅಭ್ಯರ್ಥಿ ಆಗಿರಲಿಲ್ಲ. ಅವನು ಕಾಂಗ್ರೆಸ್ಸು ಮತ್ತು ಜನತಾದಳ ಎರಡರ ಒಂದು ಮೈತ್ರಿಯ ಅಭ್ಯರ್ಥಿ ಆದಂಥದ್ದು.